ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಮೂವಿ ಡೇಟ್, ಸೊ ಹೊರಡೋಣ ಬನ್ನಿ. ಈಗ ಹೇಳಿದ್ರಲ್ಲ ಬೈತಾರ ಮೇಲೆ ಲೇಟ್ ಆದರೆ. ಬನ್ನಿ ಬನ್ನಿ ಹೊರಡೋಣ. ಏನು ಮಾಡಿದೆ ನಾಷ್ಟಕ್ಕೆ? ಹಾಂ, ಚಿತ್ರಾನ್ನ, ಪುಳಿಯೋಗರೆ ಅವೆಲ್ಲ ಇಷ್ಟ. ಕೇಕು ಆಯ್ತು, ಸುಮ್ಮನೆ ಹೋಯ್ತಾನೆ ಇಲ್ಲ ಮಗ, ಹೋಯ್ತಾನೆ ಇಲ್ಲ. ಮದುವೆ ಆಗಿ ಮಗು ಆದಮೇಲಂತೂ ನಾನು ಮಹಿ ಇಬ್ಬರೇ ಎಲ್ಲೂ ಹೋಗ್ತಾನೆ ಇರಲಿಲ್ಲ ಲಿಶಾಂತ್ನ ಬಿಟ್ಬಿಟ್ಟು. ಸೊ ಫಾರ್ ದ ಫಸ್ಟ್ ಟೈಮ್ ಇವತ್ತು ಮೂವಿ ಡೇಟ್ಗೆ ಹೋಗೋಣ ಅಂತ ಹೇಳಿ ಲಿಶಾಂತ್ನ ಚಿನ್ನುನ ಅಮ್ಮನ ಮನೇಲಿ ಬಿಟ್ಬಿಟ್ಟು ನಾನು ಮಹಿ ಇಬ್ಬರೇ ಲವ್ ಬರ್ಡ್ಸ್ ಥರ ಹೋದ್ವಿ ಹೊರಗಡೆ ಅಂತ ಹೇಳಿ. ಆ್ಯಂಡ್ ನಾವು ಹೋಗ್ತಾ ಇರೋದು KD ಮೂವಿಗೆ ಅಂತ. ಸೊ ಮೂವಿ ಹೇಗಿತ್ತು ಏನು ಅಂತ ಕೊನೆವರೆಗೂ ನೋಡಿ. ಬಸ್ ಹತ್ತಿದ್ದೀವಿ ರಾಮನಗರದಲ್ಲಿ. ಯಾಕೆ ಲೇಟ್ ಮಾಡ್ತೀರಾ ಯಾವಾಗಲೂ? ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಮಾತಾಡ್ಸಿದ್ರು. ಮಾತಾಡಬೇಕಾದ್ರೆ ನನಗೆ ವಿಡಿಯೋ ಮಾಡ್ಕೋಬೇಕು ಅಂತಲೇ ಗೊತ್ತಾಗಲಿಲ್ಲ. ಸೊ ಬಾಯ್ ಮಾಡಿಬಿಟ್ಟು ಕಳಿಸ್ದೆ. ಇಬ್ಬರು ಹುಡುಗಿರು ಬಂದಿದ್ರು, ಮಾತಾಡ್ಸಿದ್ರು. ಮಹಿದು ಎಲ್ಲಿದೆ? ಇದು ನಿಮ್ದಾ? ಮೇಲ್ಗಡೆ ನೋಡಿ ಗೈಸ್, ನಾನು ಫ್ರೀ ಟಿಕೆಟ್. ಮಹಿ ಕಾಸು ಕೊಟ್ಬಿಟ್ಟು ಬರ್ತಾವ್ರೆ. ನಾನು ಕಾಸು ಕೊಡದೆ ಬೆಂಗ್ಳೂರಿಗೆ ಹೋಗ್ತಾ ಇದ್ದೀನಿ. ಹಾಂ ನೋಡಿ, ಕಾಸು ಕೊಡದೆ ಬೆಂಗ್ಳೂರಿಗೆ ಹೋಗ್ತಾ ಇದ್ದೀನಿ ನಾನು. ನಾವು ಹೆಣ್ಮಕ್ಳು ಕಾಸು ಕೊಡದೆ ಬೆಂಗಳೂರುವರೆಗೂ ಹೋಗ್ತಾ ಇದ್ದೀವಿ. ಆಟೋ ಖರ್ಚಾಗುತ್ತೆ ಅಂತನಾ? ಗಾಡಿ ನಾನು ಮಾಡಿರ್ತಾರ ನೀವೇ ಮಾಡಬೇಕು. ಆವಾಗವಾಗ ನಿಮ್ಮ ಪಾರ್ಟ್ನರ್ಸ್ ಜೊತೆನೂ ನೀವು ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಮ್ಮ ಬಾಂಡಿಂಗ್ ಇನ್ನೂ ಚೆನ್ನಾಗಿ ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಮೂರೊತ್ತು ಮದುವೆ, ಮಗು, ಗಂಡ, ಹೆಂಡತಿ, ಅತ್ತೆ, ಮಾವ ಇದೇ ಇರುತ್ತಲ್ವ. ಸೊ ಆವಾಗವಾಗ ಈ ರೀತಿ ಹೊರಗಡೆ ಹೋಗ್ಬಿಟ್ಟು ಬಂದರೆ ಚೇಂಜಸ್ ಕಾಣಿಸುತ್ತೆ. ಈಗ ಮೆಟ್ರೋ ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನಡ್ಕೊಂಡು. ಮನೇಲಿ ಇದ್ದು ನಡೀತಾ ಇರ್ಲಿಲ್ವಲ್ಲ. ಬಸ್ ಸ್ಟ್ಯಾಂಡಿಂದ ಅಲ್ಲಿಂದ ನಡ್ಕೊಂಡು ಹೋಗೋದಕ್ಕೆ ಒಂಥರ ಆಗ್ತೈತೆ. ಹಿಂಗೆ ಇಟ್ಕೊಂಡ್ರೆ ಕಾಣಿಸುತ್ತೆ ಕ್ಲಿಯರಾಗಿ. ಹೌದು, ನಾನು ಸೋನು ಇಲ್ಲಿಗೆ ಬಂದಿದ್ದು. ಮೆಟ್ರೋಯಿಂದ ಇಳಿದುಬಿಟ್ಟು ಇವಾಗ ರೈಲ್ವೆ ಸ್ಟೇಷನ್ ಬ್ಯಾಕ್ ಸೈಡ್. ಇದು ಫ್ರಂಟ್ ಅಂತ. ಇಲ್ಲಿ ಮಹಿದು ಆಫೀಸ್ ಬೈಕ್ ಏನಿದೆ, ಆಫೀಸ್ಗೆ ಅಂತ ಏನು ಯೂಸ್ ಮಾಡ್ತಾರೆ ಆ ಬೈಕಲ್ಲಿ ಹೋಗೋಣ ಅಂತ. ಸೊ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅವರು ಟಿಕೆಟ್ ನೋಡ್ತಾ ಇದ್ದಾರೆ ಯಾವುದ್ರಲ್ಲಿದೆ ಫಿಲಮು ಏನು ಅಂತ. ಸೊ 4 ಗಂಟೆಗೆ ಒಂದಿದೆ, 2 ಗಂಟೆದಿತ್ತು, ಅದು ಕ್ಲೋಸ್ ಆಗಿಬಿಟ್ಟಿದೆಯಂತೆ ಎಲ್ಲ ಟಿಕೆಟ್ಸು. ಸೊ ಅದಕ್ಕೆ 4 ಗಂಟೆಗಿದೆ. ಇನ್ನು 2 ಅವರ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ ನಾವು. ಅವರು ನನ್ನ ಕೂದಲೆಲ್ಲ ಜಿಜ್ಜಿ ಬಿಚ್ಚಿ. ಬಂದ್ವಿ, ಇಲ್ಲಿ ಬೈಕ್ ತಗೊಳಕ್ಕೆ ಬಂದಿದ್ದಾರೆ. ಅಯ್ಯಪ್ಪ, ಇಲ್ಲಿ ಬೈಕ್ ಪಾರ್ಕ್ ಮಾಡಿಬಿಟ್ಟು ಊಟ ಮಾಡೋಣ ಅಂತ ಬಂದಿದ್ದೀವಿ.
ಇಲ್ಲಿ ದೊಣ್ಣೆ ಬಿರಿಯಾನಿ ಅಂತ ಇದೆ, ಸೊ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನಾವಿವಾಗ ಜಿ ಟಿ ಮಾಲ್ಗೆ ಬಂದಿದ್ದೀವಿ ಶಾಪಿಂಗ್ ಮಾಡೋಣ ಅಂತ. ಏನು ಶಾಪ್ ಮಾಡ್ತೀವಿ? ಚಡ್ಡಿ ಅದನ್ನೆಲ್ಲ ಹಾಕಿ ಕುಡಿ ಆಮೇಲೆ ಹೇಳ್ತಾರ. ಅದನ್ನು ಹೋಗ್ತಾರೆ ಕಣ್ರಿ. ಯಾರೋ ಒಬ್ರು ವಿಡಿಯೋದಲ್ಲಿ ಒಂದು ಚಡ್ಡಿ ಕತೆ, ಒಂದು ಕಾಚ ಕತೆ ಅಂತ ಹಾಕಿದ್ರು. ಆಗಿದೆ ಇವಾಗ. ಇಲ್ಲಿ ಜುಡಿಯೋ, ಅಲ್ಲಿದೆ ಜುಡಿಯೋ. ನೋಡಿ ಇದು ಚೆನ್ನಾಗಿದೆ. ನಾವಿವಾಗ ಜುಡಿಯೋಗೆ ಬಂದಿದ್ದೀವಿ. ಜುಡಿಯೋದಲ್ಲಿ ಮೈ ನೋಡ್ತಾ ಇದ್ದಾರೆ. ನಾನೇನು ಶಾಪಿಂಗ್ ಮಾಡಲ್ಲ ಗೈಸ್, ಸಿಕ್ಕಾಪಟ್ಟೆ ಶಾಪ್ ಮಾಡಿಬಿಟ್ಟಿದ್ದೀನಿ ನಾನು. ಸೊ ಇವತ್ತೇನಿದ್ರು ಅವರೇ ತಗೊಳ್ಳಿ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಇಷ್ಟ ಆಗುತ್ತೆ, ಬಟ್ ಆದರೂ ಗೈಸ್ ಈ ಡ್ರೆಸ್ ನೋಡಿ ಏನು ಸಖತ್ತಾಗಿದೆ ಅಲ್ಲ, ಚೆನ್ನಾಗಿದೆ. ಸ್ಲಿಪ್ಪರ್ಸ್ ನೋಡಿದೆ, ಯಾಕೋ ಇಷ್ಟ ಆಗಲಿಲ್ಲ ನನಗೆ. ಇದನ್ನು ನೋಡಿದೆ, ಚೆನ್ನಾಗಿ ಕಾಣಿಸ್ಲಿಲ್ಲ ನನ್ನ ಕಾಲಿಗೆ, ಅದಕ್ಕೆ ಹಾಕ್ಕೊಳ್ಳಿಲ್ಲ. ಇದನ್ನು ಹಾಕ್ಕೊಂಡಿದ್ದೇನೆ. ಈ ಥರದೊಂದಿದೆ ಅಲ್ವಾ ನಿಮ್ಮದು, ಸಿಮಿಲರ್ ಕಲರ್. ಬಾಯ್ಸ್ ಕಲೆಕ್ಷನ್ಸು ಚೆನ್ನಾಗಿದೆ ನೋಡಿ. ನಾನು ಕೊಡಿಸ್ತಾ ಇಲ್ಲ ಗೈಸ್. ನಾನು ಬೆಳಿಗ್ಗೆ ಅಮೌಂಟ್ ಪೇ ಮಾಡಿಬಿಟ್ಟಿದ್ದೀನಿ ಅವರಿಗೆ, ನಮ್ಗೆ ಕೊಡಿಸಲ್ಲ ಈಗ. ಸುಮ್ಮನೆ ನೋಡ್ತಾ ಇದ್ದೀನಿ. ನಿಮ್ಮದು 499 ಅಂತೆ ಶರ್ಟು ಮತ್ತು ಚಡ್ಡಿ ಚಿಕ್ಕ ಮಕ್ಳಿಗೆ ಚೆನ್ನಾಗಿತ್ತು. ಅಲ್ಲಿ ಅದು ವೈಟ್ ಕಲರ್ದೊಂದು ಚೆನ್ನಾಗಿತ್ತು, ವೈಟು ಮತ್ತು ಬ್ಲೂ. ಯಾವ ಇದು ಇದು ಹಾಫ್ ಇದ್ರ ಥರ ಬನಿಯನ್ ಥರ. ಬಿಲ್ಡಿಂಗಿಗೆ ಬಂದಿದ್ದೀವಿ ಈಗ. ಬಿಲ್ ಮಾಡ್ತಾ ಇದ್ದಾರೆ. ಬಿಲ್ ಗೈಸ್ ಶಾಪಿಂಗ್ ಆಯಿತು. ಶಾಪಿಂಗ್ ಆಯಿತು ಜುಡಿಯೋದಲ್ಲಿ. ಸ್ಟೈಲ್ ಯೂನಿಯನ್ಗೆ ಬಂದಿದ್ದೀವಿ ಪ್ಯಾಂಟ್ ನೋಡೋದಕ್ಕೆ ಅಂತ. ನೋಡ್ತಾ ಇದ್ದೀವಿ, ಯಾವುದು ಇಷ್ಟ ಆಗಲಿಲ್ಲ. ಹೋಗ್ತಾ ಇದ್ದೀವಿ. ಶಾಪಿಂಗ್ ಮಾಡಿದ್ದಾಯ್ತು ಗೈ, ಆಯ್ತಾ ಇದ್ದೀವಿ ಇವಾಗ. ಈಗ ನೆಕ್ಸ್ಟು ಎಲ್ಲಿಗೆ ಅಂದರೆ ಫಿಲ್ಮ್ ನೋಡೋದು. ಲೂಲು ಮಾಲ್ಗೆ ಹೋಗ್ತಿದ್ದೀವಿ. ಇವಾಗ ಬಂದಿದ್ದು ಜಿ ಟಿ ಮಾಲ್ಗೆ, ನೆಕ್ಸ್ಟ್ ಹೋಗ್ತಾ ಇರೋದು ಲೂಲು ಮಾಲ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಮೂವಿ ನೋಡೋದು. ಇವಾಗ ಟೈಮು 3:30 ಆಗಿದೆ. 4:10 ಶೋ ಇರೋದು, 4:10 ಶೋ ಇದೆ. ಸೊ ಇವಾಗ ಹೊರಟಿದ್ದೀವಿ. ಬಿಸಿಲು ಕಣ್ಣು ಬಿಡೋಕ್ಕಾಗ್ತಿಲ್ಲ, ಬಿಸಿಲು ಅಷ್ಟು ಬಿಸಿಲು. ಕಬ್ಬಿನ ಜ್ಯೂಸ್ ಕೊಡೋಣ ಅಂತ ಬಂದಿದ್ದೀವಿ. ಓ ಸಾಬಾಸ್ ಇರೋ.
ಈಗ ಲೂಲು ಮಾಲಿಗೆ ಬಂದಿದ್ದೀವಿ. ಇಲ್ಲಿದ್ದೀನಿ, ಬೈಕ್ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಇಲ್ಲಿ ಬೈಕ್ನ ಪಾರ್ಕ್ ಮಾಡಿಬಿಟ್ಟು ಇವಾಗ ಲೂಲು ಮಾಲ್ಗೆ ಎಂಟರ್ ಆಗ್ತಾ ಇದ್ದೀವಿ. ನಿದ್ದೆ ಬರೋ ಗೊತ್ತಾಯ್ತು ನಮಗೆ. ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೇನು ಮೂವಿ ಸ್ಟಾರ್ಟ್ ಆಗ್ತಾ ಇತ್ತು. ಸೊ ಇಲ್ಲಿ ಏನಂತಾರೆ ಕೂತ್ಕೊಳ್ಳೋದಕ್ಕೆ ಅಂತ ಸ್ವಲ್ಪ ಪ್ಲೇಸ್ ಇತ್ತು, ಅಲ್ಲೇ ಕೂತಿದ್ವಿ. ಆ್ಯಂಡ್ ಇಲ್ಲಿ ನೀರು ಅದೆಲ್ಲ ಬೇಕಾಗುತ್ತಲ್ವ, ಮಧ್ಯೆ ಓಡಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಮಹಿ ನೀರು ಮತ್ತು ಸ್ನ್ಯಾಕ್ಸ್ ಎಲ್ಲ ತೊಗೊಳ್ತಾ ಇದ್ರು. ನಾನು ಹಂಗೆ ಸುಮ್ಮನೆ ನಿಂತಿದ್ನಲ್ಲ ಅಂತ ಹೇಳಿ ವಿಡಿಯೋ ಶೂಟ್ ಮಾಡ್ಕೊಳ್ತಾ ಇದ್ದೆ. ಆವಾಗವಾಗ ಲಿಶಾಂತ್ ಕೂಡ ನೆನಪಾಗ್ತಾ ಇದ್ದ. ಬಟ್ ಅವನ್ನ ಬಿಟ್ಬಿಟ್ಟು ಬಂದಿದ್ದೀವಲ್ಲ, ಏನೋ ಒಂಥರ. ಸೊ ನೆನಪಾದಾಗೆಲ್ಲ ಕಾಲ್ ಮಾಡಿ ವಿಚಾರಿಸ್ಕೊಳ್ತಾ ಇದ್ದೆ ಏನು ಮಾಡ್ತಿದ್ದಾನೆ ಏನು ಅಂತ. ನಮ್ಮದು ಟಾಪ್ ಲಾಸ್ಟ್ ಮೇಲೆ ಹೋಗ್ಬೇಕಾದ್ರೆ ಸೀಟ್ಸ್ ನೋಡಿ ಗೊತ್ತಾಯ್ತು. ನಿಮ್ಮಣ್ಣನೇ ಕರೆದಿದ್ದು? ನನ್ನೇ ಕೂಗ್ತಾವ್ನ. ಹೋಗರು ನಿನ್ನೆ ಕರೆದಿದ್ದು? ಗಾಳಿ ಗಾಳಿ ಅಂತ ಕೂಗುತ್ತಾನು. ನೋಡ್ತಾ ಇವತ್ತಲ್ಲ ನಾಳೆ ನಮ್ಮಣ್ಣ ಕತ್ತೆ ಕರಿತಾನೆ ಅಂತ ಹೇಳ್ತಿರಲ್ವಾ? ತಂದಾನಿತ್ತಾನೋ 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 ಒಂದ್ಸಲ ಸರಿಯಾಗಿ ನೋಡ್ಕೊಳ್ಳೋ ಎಲ್ಲ. ಏನೇ ಉತ್ತರೋದ್ರು ಗೊತ್ತಾಗಲ್ಲ. ಬಾಗೋಯ್ತ ಕ್ಯಾಪ್ ಕೊಟ್ರೆ ಗೊತ್ತಬಿಡ್ತೇನೆ. ಏನೋ ಧರ್ಮ ಸಮಾಚಾರ ಬಂದ್ ನೋಡಿ ಗೊತ್ತಾಗುತ್ತೆ. ಅವ್ನು ಬಂದ್ರೆ ಎಲ್ಲ ಉತ್ತರ ಹೋಗುತ್ತಲ್ಲ. ಮನೆ ಯಾವ್ದೋ ಇದು ವಾಸನೆ. ಅಲ್ರಿ ನೀ ಪಟ್ಟಂತ ಸೈಡ್ ಬಂದ್ರೆ ಚಟ್ಟಂತ ಸೆಟ್ಲ್ಮೆಂಟ್ ಅಲ್ಲೇ ಮಾಡ್ಕೊಂಡ್ಬಿಡೋಣ. ನನ್ನಮ್ಮಲ್ಲಿ ಹೊಲ ಯಾಕ್ರಿ?
ಹೋಗ್ಲಿ ಬಿಡು, ನೋಡಕೊಳ್ಳೆ ಪಿಳ್ಳೆ ಪಿಸ್ಕೆ ಇದ್ದಂಗಿದ್ಯಾ. ಏಯ್ ಅದೇನ್ ಹೇಳ. ಗಂಧದ ಮರಕ್ಕೆ ಡೈರೆಕ್ಟ್ ಕಾಂಪಿಟೇಷನ್ ನೀವು. ಅಯ್ಯೋ ನನಗೆ ಮಕ್ಳಿಗೆ ಎಲ್ಲ ಇಷ್ಟ ಆಗಲ್ಲಪ್ಪ, ನಮ್ ನಾಚಿಕೆ ಆಯ್ತದೆ. ನೋಡ್ದು ಇವಾಗ ಹೊರಗಡೆ ಹೊರಟಿದ್ದೀವಿ. ಆದ ಕಾಲ 6:45, 7 ಗಂಟೆ 7 ನಿಮಿಷ ಟ್ರೈನ್ ಆಗಲ್ಲ ಅಂದರೆ. ಬಸ್ಸಲ್ಲಿ ನೋಡಿ. ಸೊ ಮೂವಿ ನೋಡಿದ್ವಿ, ಸಕ್ಕತ್ತಾಗಿದೆ. ನನಗೆ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನ್ನಿಸ್ತು. ಪಾರ್ಟ್ 2 ಮಾತ್ರ ಸಕ್ಕತ್ತಾಗಿರುತ್ತೆ ಮೇ ಬಿ. ಸೊ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ರಿಟರ್ನು ಚೆನ್ನಾಗಿತ್ತು ಗೈಸ್. ಜನ ಅಯ್ಯಪ್ಪ. ಹಾಂ, ಹೊರಗಡೆ ಬಂದ್ವಿ ಲೂಲು ಮಾಲಿಂದ. ಬೈಕ್ ತಗೊಳ್ತಾ ಇದ್ದಾರೆ. ಈಗ ಮೆಟ್ರೋಯಿಂದ ಸ್ಟ್ರೈಟು BMTC ಬಸ್ ಹತ್ತಿದ್ದೀವಿ. ಬಸ್ಸಿಗೆ ಕಾದೋ, ಬಟ್ ಯಾವುದೂ ಬಸ್ ಸಿಗಲಿಲ್ಲ. ಲಾಸ್ಟಲ್ಲಿ ಇನ್ನೇನು ಅಪ್ಸೆಟ್ ಆಗಿ ಕೂತು ನಿಂತಿದ್ದಾಗ ಈ ಬಸ್ಸು ಸಿಕ್ತು. ಹತ್ಕೊಂಡಿದ್ವಿ, ಬಟ್ ಇದೇನು ಮೂವ್ ಆಗ್ತಾ ಇಲ್ಲ. ನಿಶಾಂತ್ ಏನು ಹಠ ಮಾಡ್ತಾ ಇಲ್ಲ, ಆರಾಮಾಗಿ ಆಟ ಆಡ್ಕೊಂಡಿದ್ದಾನೆ ಅಂತ ಅಂದರು. ಬಟ್ ಆದರೂ ಮನಸ್ಸು ಸೊ ಮನೆಗೆ ಹೋಗ್ಬಿಟ್ಟು ಕರ್ಕೊಂಡು ಬರ್ಬೇಕು. ಮತ್ತೆ ಇವಾಗ ರಾಮನಗರ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಕೂದಲೆಲ್ಲ ಹೆಂಗಾಗ್ಬಿಟ್ಟಿದೆ ನೋಡಿ. ರಾಮನಗರ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಮಹಿ ಬೈಕ್ ಎತ್ಕೊಂಡು ಬರೋದಕ್ಕೆ ಹೋಗಿದ್ದಾರೆ. ಪಾರ್ಕ್ ಮಾಡಿದ್ದಾರೆ, ಸಾರಿ ಪಾರ್ಕಿಂಗಲ್ಲಿ ಬೈಕ್ ನಿಂತಿದ್ರಲ್ಲ, ಸೊ ಬೈಕ್ ಎತ್ಕೊಂಡು ಬರೋಕ್ಕೆ ಹೋಗಿದ್ದಾರೆ. ನಿಶಾಂತ್ ಆರಾಮಾಗಿ ಆಟ ಆಡ್ಕೊಂಡಿದ್ದಾನೆ ಅಂತ ಹೇಳಿದ್ರು. ಸೊ ಅಮ್ಮನಿಗೆ ಊಟ ಮಾಡಿಸೋ ಅವನಿಗೆ ಬರ್ತಾಯಿದ್ದೀನಿ, ಕರ್ಕೊಂಡು ಬರ್ತೀನಿ ರಿಟರ್ನ್ ಅಂತ ಹೇಳಿದೆ. ಸೊ ಇವಾಗ ಹೊರಡಬೇಕು. ಟೈಮು 8:45 ನಿಶಾಂತ್ನ ರಿಟರ್ನು ಮನೆಗೆ ಕರ್ಕೊಂಡು ಬರೋಣ. ತಾಜ್ ಬಂದಿದ್ದೀವಿ. ಶವರ್ಮ ತಿನ್ನೋಣ. ಶವರ್ಮ ಬಂತು. ಪುಟ್ಟಣಿ ಏನು ಮಾಡ್ತಿದ್ದೀರಿ? ಸೇಮ್ ನೀವು ಪಿಕ್ಕಿ ತಿಂತಾರ. ಪುತ್ತ ತಿನ್ಬೇಕು ತಾನೆ. ನೋಡ ಅಕ್ಕ ಪುತ್ತ ತಿಂತಿಲ್ವಾ? ಪಪ್ಪ ಅಮ್ಮ ಎಲ್ಲೋಗಿದ್ರು? ಅಮ್ಮನ ಮಾಮ ನೋಡ್ಕೊತಿದ್ನಾ? ನೀವು ಓದಿಂದಲೇ ಅಜ್ಜಿ ತಾಚಿ ಅಂತ ಮನೆ ವರ್ಷನ ಅಂತ ತಾತಂದು ಆಮೇಲೆ ಮನ್ಗಿಸ್. ನೆನ್ನೆ ಮನೆಗೆ ಬಂದು ನಾನು ವಿಡಿಯೋ ಏನೂ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಆ್ಯಂಡ್ ಇವಾಗ ಹೆಂಗಿದ್ದೀನೋ ಹಂಗೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಜುಡಿಯೋದಲ್ಲಿ ಏನೆಲ್ಲ ಶಾಪ್ ಮಾಡಿದ್ವಿ ಅಂತ ಹಾಯ್ ಅದು ಕ್ಲಾರಿಟಿ ಇರಲಿಲ್ಲ. ಸೊ ಅದಕ್ಕೆ
ಏನು ತಗೊಂಡೆ ಅಂತ ನಾನು ಈಗ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ನೋಡಿ, ನಾವು ಹಾಗೆ ಒಂದಷ್ಟು ಬಟ್ಟೆ ಇತ್ತು, ಅದನ್ನೆಲ್ಲ ವಾಶ್ ಮಾಡಿದ್ದಾಯಿತು. ಸೊ ಒಣಗಿದ್ದೆ, ಮಡಿಸ್ತಾ ಇದ್ವಿ. ಆವಾಗ ನನಗೆ ರಿಯಲೈಸ್ ಆಗಿತ್ತು, ವಿಡಿಯೋ ಅದು ಕ್ಲಾರಿಟಿ ಚೆನ್ನಾಗಿ ಬಂದಿಲ್ಲ, ಸೊ ಶೂಟ್ ಮಾಡ್ಕೊಬಿಡೋಣ ಏನೇನು ತಂದಿದ್ದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಫಸ್ಟ್ಗೆ ಲಿಶಾನ್ಗೆ ಏನು ತಗೊಂಡೆ ಅಂತ ತೋರಿಸ್ತೀನಿ, ಓಕೆನಾ. ಈ ಒಂದು ಬ್ಲ್ಯಾಕ್ ಶರ್ಟ್ ಅಂತೂ ನನ್ನ ಮಗ ಬಿಡ್ತಾನೆ ಇಲ್ಲ, ಚೆನ್ನಾಗಿದೆ ಅಂದ್ಬಿಟ್ಟು. ಬಾಲ್ ಇದೆ ಅಲ್ವಾ, ಅವನಿಗೆ ಬಾಲ್ ಅಂದರೆ ಮೊದಲೇ ಇಷ್ಟ. ಸೊ ಬಾಲೆಲ್ಲ ಇದೆ ಅಂದ್ಬಿಟ್ಟು ಅವ್ನು ಬಿಡ್ತಾನೆ ಇಲ್ಲ. ಬ್ಯಾಕ್ ಸೈಡ್ ಪ್ಲೇನ್ ಇದೆ ಆ್ಯಂಡ್ ಫ್ರಂಟ್ ಈ ರೀತಿ ಇದೆ, ಚೆನ್ನಾಗಿದೆ. ಇದು ನಮ್ಮ ಚಿನ್ನು ಹೆಲ್ಪ್ ಮಾಡಿಕೊಡ್ತಾಳೆ ನನಗೆ. ಇದು 199, 200 ರುಪೀಸು. ಝುಡಿಯೋದಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ಸೊ ಇದೊಂದು ಶರ್ಟ್ ಅವನಿಗೆ ಕೊಡಮ್ಮ. ಆ್ಯಂಡ್ ಇದೊಂದು ಫ್ಯಾಬ್ರಿಕ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಸಾಫ್ಟ್ ಆಗಿದೆ, ನಂಗೆ ಇಷ್ಟ ಆಯಿತು. ಸೊ ಅದಕ್ಕೆ ಇದೊಂದು ಚೆನ್ನಾಗಿದೆ ಅಲ್ಲ ಶರ್ಟು. ಇಷ್ಟೊಂದು ಕೊಡಿ, ಅದೊಂದು ಕೊಡು. ಆ್ಯಂಡ್ ಇದೊಂದು ಪ್ಲೇನ್ ವೈಟ್ ಶರ್ಟು. ನಾನು ಪ್ಲೇನ್ ಬ್ಲ್ಯಾಕ್ ಶರ್ಟು ಕೂಡ ನೋಡಿದೆ, ಬಟ್ ಆದರೆ ಸಿಗಲಿಲ್ಲ. ಸೊ ಈ ರೀತಿ ಬ್ಲ್ಯಾಕ್ ಸಿಕ್ತು, ಒಂದು ಬಾಲ್ ಇರೋದು. ಸೊ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಅದನ್ನು ತೊಗೊಂಡೆ, ಚೆನ್ನಾಗಿತ್ತು ಅಂತ ಹೇಳಿ. ಆ್ಯಂಡ್ ಇದು ಪ್ಲೇನ್ ಶರ್ಟ್ ಚೆನ್ನಾಗಿದೆ. ಅವನಿಗೆ ಪ್ಲೇನ್ ಈ ರೀತಿ ಚೆನ್ನಾಗಿ ಕಾಣಿಸುತ್ತೆ ಅವನ ಸ್ಕಿನ್ಗೆ. ನಾನೇನು ಪರ್ಚೇಸ್ ಮಾಡಲಿಲ್ಲ, ಏನಕ್ಕೆ ಅಂತ ಹೇಳಿದ್ರೆ ನಂದು ಆನ್ಲೈನ್ ಶಾಪಿಂಗ್ಗೆ ಜಾಸ್ತಿ ಆಗೋಗೈತೆ. ಸೊ ಅದಕ್ಕೆ ನಾನೇನು ಪರ್ಚೇಸ್ ಮಾಡಲಿಲ್ಲ. ಇದೇ ನೀವು ನೋಡ್ತಾ ಇದ್ದೀರಾ, ಇದು ಶಾರ್ಟ್ಸು ಮಹಿಗೆ, ಚಡ್ಡಿ. ಕನ್ನಡದಲ್ಲಿ ಚಡ್ಡಿ ಅಂತೀವಿ, ಇಂಗ್ಲೀಷಲ್ಲಿ ಶಾರ್ಟ್ಸ್ ಅಂತೀವಿ, ಅಷ್ಟೇ ಡಿಫ್ರೆನ್ಸು, ಇನ್ನೇನಿಲ್ಲ. ಸೊ ಅವ್ರಿಗೊಂದು ಪೇರ್ ಆಫ್ 5 ತಗೊಂಡಿದ್ದೀನಿ. ಇದು ಅವರು ಶರ್ಟ್ಸು ಮತ್ತು ಪ್ಯಾಂಟ್ ನೋಡಿದ್ರಾ, ನಾನು ತಗೊಳ್ಳಿ ಅಂತಲೇ ಇದ್ದೀನಿ, ಅವರು ತೊಗೊಳೋದಕ್ಕೆ ರೆಡಿನೇ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಕಾಸ್ಟು ಸ್ವಲ್ಪ ಜಾಸ್ತಿ ಇತ್ತು. ನಾನೇ ಕೊಡಿಸ್ತೀನಿ ಅಂತಲೂ ಹೇಳಿದೆ, ಬಟ್ ಆದರೆ ಬೇಡ, ಇದಕ್ಕೆ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳಿ ಅವರು ತೊಗೊಳ್ಳಿಲ್ಲ. ಬಟ್ ಆದರೆ ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ. ನಂದು ಏನು ಅಮೌಂಟ್ ಬಂದಿತ್ತು ಯೂಟ್ಯೂಬಿಂದ, ಮಾತಾಡ್ಬೇಡ ಲಿಶೋ, ನಂದು ಏನು ಯೂಟ್ಯೂಬಿಂದ ಅಮೌಂಟ್ ಏನು ಬಂದಿತ್ತು ಅದನ್ನು ನಾನು ₹1 ಇಟ್ಕೊಳ್ಳಿಲ್ಲ, ಮಹಿಗೆ ಕೊಟ್ಬಿಟ್ಟೆ. ನಾವು ಕೆಲವೊಂದು ಇರುತ್ತಲ್ಲ ಕಮಿಟ್ಮೆಂಟ್ಸು, ಸೊ ಅದಕ್ಕೆ ನಾನು ಮಹಿಗೆ ಎಲ್ಲ ಅಮೌಂಟು ಕೊಟ್ಬಿಟ್ಟಿದ್ದೆ. ಸೊ ಅದಕ್ಕೆ ಬೇಡ ಪರವಾಗಿಲ್ಲ, ನಾನೇನು ತೊಗೊಳ್ಳಲ್ಲ, ಬೇಡ ಅಂತಿದ್ರು. ಬಟ್ ಆದರೂ ಕೆಲವೊಂದು ಸ್ವಲ್ಪ ಸೇವಿಂಗ್ಸ್ ಮಾಡಿಟ್ಟಿದ್ದೆ, ಅದರಲ್ಲಿ ತೊಗೊಳ್ಳಿ ಅಂತ ಹೇಳಿದೆ. ಬಟ್ ಆದರೆ ಬೇಡ ಅಂತ ಹೇಳಿದ್ರು. ಆಮೇಲೆ ನನಗೂ ಅನ್ನಿಸ್ತು, ನಾನು ಆಲ್ರೆಡಿ ಅಮೌಂಟ್ ಎಲ್ಲ ಕೊಟ್ಬಿಟ್ಟಿದ್ದೀನಲ್ಲ, ಮತ್ತೆ ಏನಕ್ಕೆ ಖರ್ಚು ಮಾಡೋದು, ನೆಕ್ಸ್ಟ್ ಟೈಮ್ ಕೊಡಿಸ್ತೀನಿ ಅಂತ ಹೇಳಿದೆ. ಇವತ್ತು ಬೆಳಿಗ್ಗೆ ಒಂದು ಪಾರ್ಸಲ್ ಬಂದಿದೆ ಮಿಂತ್ರಾಯಿಂದ. ಡ್ರೆಸ್ಸು ಏನು ಸಕ್ಕತ್ತಾಗಿದೆ ಗೊತ್ತಾ, ಈಗ ಚೆನ್ನಾಗಿದೆ. ನಾನಿವಾಗ ಇದನ್ನು ಓಪನ್ ಮಾಡೋದಕ್ಕಾಗೋದಿಲ್ಲ, ಯಾಕಂದರೆ ಇದ್ರದ್ದು ವಿಡಿಯೋ ಮಾಡಬೇಕು. ನಾನು ಸುಮ್ಮನೆ ಹಿಂಗೆ ರ್ಯಾಂಡಮಾಗಿ ತೋರಿಸಿದ್ದೀನಿ, ಇದ್ರದ್ದು ವಿಡಿಯೋ ಮಾಡಬೇಕು. ಆದರೆ ಈ ಬಟ್ಟೆನ ನಾನು ಟ್ಯಾಗ್ ಮಾಡಿರ್ತೀನಿ. ಟ್ಯಾಗ್ ಎಲ್ಲಿ ಅಂತ ಹೇಳಿದ್ರೆ ನನ್ನ ವಿಡಿಯೋ ಕೆಳಗಡೆ ಟ್ಯಾಗ್ ಆಪ್ಷನ್ ಇರುತ್ತೆ ನೋಡಿ, ಸೊ ಅಲ್ಲಿ ಟ್ಯಾಗ್ ಮಾಡಿರ್ತೀನಿ ಲಿಂಕನ್ನು. ಸೊ ನೀವು ಪರ್ಚೇಸ್ ಮಾಡ್ಬೋದು, ಅಥವಾ ಡಿಸ್ಕ್ರಿಪ್ಷನಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ನಾನು ಏನು ಪರ್ಚೇಸ್ ಮಾಡಿದ್ದೀನಿ ಆ ಡ್ರೆಸ್ನ ಟ್ಯಾಗ್ ಮಾಡಿರ್ತೀನಿ, ನೀವು ಪರ್ಚೇಸ್ ಮಾಡ್ಬೋದು. ಸಕ್ಕತ್ತಾಗಿ ಬಂದಿದೆ. ನಾನದು ರೀಲ್ಸ್ ಮಾಡಬೇಕಲ್ಲ, ಸೊ ಅದಕ್ಕೆ ನಾನು ಅದನ್ನು ಓಪನ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ಒಂಚೂರು ಚೆನ್ನಾಗಿ ರೆಡಿ ಆದಾಗ ವಿಡಿಯೋ ಮಾಡೋಣ ಅಂತ. ನಿನ್ನೆ ಎಲ್ಲ ಮಹಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ತುಂಬ ಆಫ್ಟರ್ ಲಾಂಗ್ ಟೈಮ್, ಅಂದರೆ 3 years ಆಯಿತು ನಾನು ಮಹಿ ಒಟ್ಟಿಗೆ ಇಬ್ಬರೇ ಓಡಾಡಿದ್ದು. ಮದುವೆ ಆದಮೇಲಂತೂ ನಾನು ಪ್ರೆಗ್ನೆಂಟ್ ಆದೆ, ಆ ಟೈಮಲ್ಲಿ ಓಡಾಡೋದಕ್ಕೆ ಆಗ್ತಾ ಇರಲಿಲ್ಲ. ಮಗು ಆದಮೇಲಂತೂ ಪಾಪು ಇನ್ನೂ ಚಿಕ್ಕೋನು, ಹೊರಗಡೆ ಎಲ್ಲೂ ಓಡಾಡಬಾರ್ದು ಅಂತ ಹೇಳ್ತಾರೆ. ಆ್ಯಂಡ್ ಇವನು ಸ್ವಲ್ಪ ದೊಡ್ಡವನಾದ್ಮೇಲಂತೂ ನಾವಿಬ್ಬರು ಅಂತ ಅಷ್ಟು ಪ್ರೈವಸಿ ನಮ್ಗೆ ಇರ್ತಾ ಇರಲಿಲ್ಲ. ಸೊ ಫಾರ್ ದ ಫಸ್ಟ್ ಟೈಮ್ ನಾನು ಮಹಿ ಇಬ್ಬರೇ ದ ಹೋಲ್ ಡೇ ಏನು ಸಖತ್ತಾಗಿತ್ತು ಅಂತ ಹೇಳಿದ್ರೆ, ನನ್ನ ಕೈಲಿ ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ವಿಡಿಯೋ. ಆಫ್ ಕ್ಯಾಮ್ರಾ, ಬಿಹೈಂಡ್ ಕ್ಯಾಮ್ರಾ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ ನಾವು. ಹೋಲ್ಡ್ ಮೆಮೊರೀಸ್ ಎಲ್ಲ ರೀಕ್ರಿಯೇಟ್ ಆಯಿತು ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ಸೊ ಅವಾಗವಾಗ ನಮ್ಮ ಪಾರ್ಟ್ನರ್ಸ್ ಜೊತೆ ಈ ರೀತಿ ಟೈಮ್ ಸ್ಪೆಂಡ್ ಮಾಡಿದರೆ ಏನೂ ತಪ್ಪಿಲ್ಲ. ನೀವು
ಮಕ್ಳಿಗೆ ಎಷ್ಟು ಟೈಮ್ ಕೊಡ್ತೀರಾ ಅದೇ ರೀತಿ ಗಂಡನಿಗೆ ಅಥವಾ ಹೆಂಡತಿಗೆ ಟೈಮ್ ಕೊಡಿ. ಲೈಫ್ ತುಂಬ ಚೆನ್ನಾಗಿರುತ್ತೆ. ಕೆಲಸ ಇದೆ ಈಗ, ಎಲ್ಲ ಕೆಲಸ ಎಲ್ಲ ಮಾಡ್ಕೊಬೇಡ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಲವ್ ಯು ಆಲ್. ಬಾಯ್ ಬಾಯ್.